ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಮಂಡಪೋಪಾಖ್ಯಾನದಲ್ಲಿ ರಾಜವರ್ಣನೆ ಎಂಬ 15ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ಬ್ರಹ್ಮವನ್ನು ಪ್ರತಿಪಾದಿಸುತ್ತಾ ಅಹಂತಾದಿಯಾಗಿ ದೃಶ್ಯರೂಪವಾದ ಜಗತ್ತು ಪ್ರತ್ಯೇಕವಾಗಿ ಯಾವುದೂ ಇಲ್ಲ, ಇರುವುದೆಲ್ಲವೂ ಬ್ರಹ್ಮವೇ, ಅಹಂತಾದಿಯಿಂದ ಜನಿಸುವ ಜೀವನಿಗೆ ಹಿಂದಿನ ಕರ್ಮಗಳು ಇಲ್ಲದುದರಿಂದ ಆತನ ಜನನಕ್ಕೆ ಕಾರಣಗಳಿಲ್ಲ, ಆತನ ಜೀವಾಕಾಶವೂ ಸೇರಿದಂತೆ ಜಗತ್ತೆಲ್ಲವೂ ಅಸತ್ತಾದುದು, ಈ ರೀತಿಯ ಜೀವವೆಂಬುದಾಗಲಿ ಜೀವರಾಶಿಯಾಗಲಿ ಇಲ್ಲ, ಚಿತ್ತು ತನ್ಮಾತ್ರಗಳ ಪ್ರಸಾರದಿಂದ ಸೃಷ್ಟಿಯನ್ನು ತೋರಿಸುವುದು, ಹಲವು ರೂಪಗಳಲ್ಲಿ ಬ್ರಹ್ಮವೇ ತನ್ನ ಇರುವಿಕೆಯನ್ನು ತೋರಿಸುವುದು, ಆದ್ದರಿಂದಲೇ ಸೃಷ್ಟಿಯು ಅಜ್ಞಾನದಿಂದ ಆವೃತವಾಗಿರುವುದು, ಬ್ರಹ್ಮವೇ ಸರ್ವತ್ರ ತುಂಬಿರುವುದರಿಂದ ಎಲ್ಲೂ ಭೇದ ಕಲ್ಪನೆ ಎಂಬುದೇ ಇಲ್ಲ, ಬ್ರಹ್ಮ ಸಂಕಲ್ಪದಿಂದಲೇ ನಾನಾತ್ವವು ಉಂಟಾಗಿರುವುದು, ಜೀವನು ಕ್ರಮವಾಗಿ ಸಾಧನೆಗಳಿಂದಲೂ ಇಲ್ಲವೇ ಹಠಾತ್ತಾಗಿ ಯಾವುದೋ ಪ್ರಬಲ ಕಾರಣದಿಂದ ತನ್ನ ಆತ್ಮಭಾವವನ್ನು ಪುನಃ ಹೊಂದುವನು. ಜಗತ್ತು ಬ್ರಹ್ಮದ ವಿಲಾಸವೇ ಆಗಿರುವುದರಿಂದ ಅದರಿಂದ ಬೇರೆಯಾಗಿರಲು ಸಾಧ್ಯವಿಲ್ಲ. ಬಾಹ್ಯ ದೃಶ್ಯವೋ ಅಸ್ತವಾಗಲು ಜ್ಞಾನವು ಬೆಳೆದು ಚಿತ್ತಿನ ಉದಯವಾಗುವುದು, ಚಿತ್ತು ತನ್ನ ಸ್ವಭಾವದಿಂದಲೇ ಜಗತ್ತನ್ನು ಧರಿಸಿರುವುದು ಎಂದು ಹೇಳಿ, ಈ ಕುರಿತಾಗಿ ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ ಸರ್ಗದಿಂದ ಮುಂದಕ್ಕೆ ಮಂಡಪೋಪಾಖ್ಯಾನವನ್ನು ಪ್ರಾರಂಭಿಸಿ ಅದರಲ್ಲಿ ಆರಂಭದಲ್ಲಿ ರಾಜವರ್ಣನೆಯನ್ನು ವಸಿಷ್ಠರು ಮಾಡುತ್ತಿರುವರು. ವಸಿಷ್ಠರು ಹೇಳುತ್ತಾರೆ, ಜಗತ್ತೂ ಚಿದಾಕಾಶವೇ, ಅಂದರೆ ಈ ಮನಸ್ಸಿನಲ್ಲಿ ಸೃಷ್ಟಿಯಾಗಿರುವಂತಹುದೇ, ಆಕಾಶದಲ್ಲಿ ಮುತ್ತಿನ ಸರವು ದೃಷ್ಟಿದೋಷದಿಂದ ಕಾಣುವಂತೆ ನಿರ್ಮಲವಾದ ಆಕಾಶದಲ್ಲಿ ಜಗತ್ತು ಬುದ್ಧಿದೋಷದಿಂದ ಕಾಣಿಸುವುದು, ಜಗತ್ತು ಚಿದಾಕಾಶವು, ಅದರಿಂದ ಇದು ತನ್ನ ಆತ್ಮವೇ, ತ್ರಿಜಗತ್ತೆಂಬ ಶಾಲಭಂಜಿಕೆಯನ್ನು ಕೆತ್ತದಿರುವ ಸ್ತಂಭವು ಚಿತ್ತು, ಆ ಸ್ತಂಭದಲ್ಲಿ ಕೆತ್ತಿದ ಬೊಂಬೆಯೇ ಈ ಜಗತ್ತು, ಆದರೆ ಕೆತ್ತಿದವನು ಮಾತ್ರ ಒಬ್ಬನಿಲ್ಲ. ಇಲ್ಲಿ ಜಗತ್ತೆಂಬ ಆ ಶಿಲ್ಪವನ್ನು ಈ ಚಿತ್ತವೆಂಬ ಸ್ತಂಭದಲ್ಲಿಯೇ ಕೆತ್ತಲಾಗಿದೆ. ಕೆತ್ತುವ ತನಕ ಅದು ಶುದ್ಧ ಚಿತ್ತವಾಗಿರುತ್ತದೆ, ಕೆತ್ತಿದ ಮೇಲೆ ದೃಶ್ಯ ಜಗತ್ತಾಗೆ ಕಾಣಿಸುತ್ತದೆ. ಸಮುದ್ರ ಗರ್ಭದಲ್ಲಿ ಸಂಭವಿಸುವ ಜಲಸ್ಪಂದಗಳು ಸಹಜವಾಗಿ ಅಚ್ಯುತಗಳಾದರೂ ಮುಂದೆ ಅವು ಅಲೆಗಳಾಗುವಂತೆ ಪರಬ್ರಹ್ಮದ ಸ್ಪಂದವು ದೃಶ್ಯ ಜಾಲವಾಗಿ ತೋರುವುದು. ಕಿಂಡಿಯಲ್ಲಿ ಬಿದ್ದಿರುವ ಬಿಸಿಲು ಕೋಲಿನಲ್ಲಿ ಹಾರಾಡುವ ಧೂಳಿನ ತ್ರಸರೇಣುಗಳಿಗಿಂತ ಈ ಜಗತ್ತು ಕಿರಿದು. ಈ ಜಗತ್ತು ಒಂದು ಅಣುವಾದರೆ ತ್ರಸರೇಣುವು ಒಂದು ಪರ್ವತದಷ್ಟು, ಅಂದರೆ ಅಷ್ಟರ ಮಟ್ಟಿಗೆ ಈ ಜಗತ್ತು ಕಿರಿದಾದುದು. ತ್ರಸರೇಣುವೆಂದರೆ ಬಿಸಿಲು ಕೋಲಿನಲ್ಲಿ ನಮಗೆ ಸಣ್ಣ ಧೂಳು ತೇಲುತ್ತಿರುವಂತೆ ಭಾಸವಾಗುವುದಲ್ಲ, ಅದನ್ನು ತ್ರಸರೇಣುವೆಂದಿಟ್ಟುಕೊಂಡರೆ, ಅದನ್ನೇ ಪರ್ವತೋಪಮವಾಗಿ ಭಾವಿಸಿದರೆ ಅದರ ಎದುರಿಗೆ ಜಗತ್ತು ಅಣುರೂಪವಾದುದು. ಅಷ್ಟು ಸಣ್ಣ ಜಗತ್ತು ಈ ಚಿತ್ತಿನಲ್ಲಿ ತಯಾರಾಗಿ ದೃಶ್ಯವಾಗಿ ತನ್ಮಾತ್ರಗಳ ಮೂಲಕ ಮನಸ್ಸಿನಲ್ಲಿ ದರ್ಶನ ಕೊಡುತ್ತದೆ. ಬ್ರಹ್ಮದಿಂದ ವ್ಯತಿರೇಕವಾಗಿ ಪ್ರತ್ಯೇಕವಾಗಿ ಜಗತ್ತಿದೆ ಎಂಬುದು ಮನಸ್ಸಿಗೆ ಹೊಳೆಯುವುದೂ ಇಲ್ಲ. ಬಿಸಿಲು ಕೋಲು ತ್ರಸರೇಣುಗಳು ಇನ್ನೆಲ್ಲಿಯೂ ಕಾಣುವುದಿಲ್ಲವಾಗಿ ಈ ವ್ಯತಿರೇಕಾನುಭವಕ್ಕೆ ಅದೇ ಸಾಕ್ಷಿಯು. ಬೇರೆ ಕಡೆಗಳಲ್ಲಿ ಆ ತ್ರಸರೇಣುವನ್ನು ಕಾಣಲು ಸಾಧ್ಯವಿಲ್ಲ. ಎಲ್ಲಿ ಬಿಸಿಲು ಕೋಲು ಇರುತ್ತದೋ ಅಲ್ಲಿ ಮಾತ್ರವೇ ತ್ರಸರೇಣುಗಳು ಕಾಣುವಂತೆ ಬ್ರಹ್ಮದ ಇರುವಿಕೆಯ ಕಾರಣದಿಂದಾಗಿಯೇ ಮನಸ್ಸಿಗೆ ಈ ಜಗತ್ತು ಕಾಣಿಸುತ್ತಿದೆ. ಬ್ರಹ್ಮದ ಇರುವಿಕೆಯೇ ಜಗತ್ತಿನ ರೂಪದಲ್ಲಿ ಕಾಣಿಸುತ್ತಿದೆ. ಆಕಾಶ ರೂಪವಾದ ಬ್ರಹ್ಮದಲ್ಲಿ ಈ ಜಗತ್ತುಗಳು ಇವೆಯೆಂದು ಅನುಭವಕ್ಕೆ ಗೋಚರವಾದಂತೆ ಇದ್ದರೂ ಸ್ವಪ್ನ ಸಂಕಲ್ಪ ವಿಷಯಗಳಂತೆ ಈ ಪೃಥಿವ್ಯಾದಿಗಳು ಭಾವನಾ ಮಾತ್ರವಲ್ಲದೆ ಇನ್ನು ಯಾವ ರೀತಿಯಲ್ಲೂ ಇಲ್ಲ. ವಿಜ್ಞಾನಾಕಾಶ ಅಂದರೆ ರೂಪ ಬ್ರಹ್ಮದಲ್ಲಿ ಜಗತ್ತು ಒಂದು ವಸ್ತುವಾಗಿ ಉಂಟು ಎಂಬ ಪಿಂಡ ಗ್ರಹವು ಅಥವಾ ಜ್ಞಾನವು ಮರುಭೂಮಿಯ ನದಿಯಲ್ಲಿ ಜಲವುಂಟು ಎಂಬಂತೆ ಎಲ್ಲೂ ಯಾವಾಗಲೂ ಸಂಭವಿಸುವುದೇ ಇಲ್ಲ, ಅಂದರೆ ಜಗತ್ತು ಯಾವಾಗಲೂ ಸಂಭವಿಸುವುದೇ ಇಲ್ಲ. ಸ್ವಪ್ನ ಸಂಕಲ್ಪಗಳ ನಗರದಂತಿರುವ ಜಗತ್ತಿನಲ್ಲಿ ಪಿಂಡ ಗ್ರಹವು ಮರೀಚಿಕೆಯಲ್ಲಿ ನದಿಯುಂಟು ಎಂಬಂತೆ, ಏಕೆಂದರೆ ದೃಶ್ಯವು ಭ್ರಾಂತಿ ರೂಪವು.
ಸಾಕ್ಷಿಯಲ್ಲಿ ಸ್ವಪ್ನದಂತೆ ಇದೆಲ್ಲವೂ ಕಾಣುವುದು. ಇನ್ನು ಯಾವುದಾದರೂ ಒಂದರೊಡನೆ ಹೋಲಿಸಿ ನೋಡಿದಾಗ ಸಂಕಲ್ಪರಹಿತವಾದ ದೃಶ್ಯಶ್ರೀಯು ಶುದ್ಧವಾಗಿ ವ್ಯೋಮವೇ, ಅದು ಶೂನ್ಯವೇ ಎಂಬುದು ದೃಢವಾಗುವುದು. ಜಗತ್ತೆಂಬ ಶಬ್ದದ ಅರ್ಥಕ್ಕೆ ಪಾತ್ರವಾಗಿ ಇನ್ನೊಂದು ಜಗತ್ತೊಂದು ಇರಬೇಕು. ಜಗತ್ತೆಂಬ ಶಬ್ದವನ್ನು ನಾವು ಉಪಯೋಗಿಸುತ್ತಿರುವುದರಿಂದ ಅದಕ್ಕೆ ಪಾತ್ರವಾಗಿ ಜಗತ್ತೊಂದು ಇರಬೇಕು ಎಂಬ ಅಜ್ಞರ ನಂಬಿಕೆಯನ್ನು ಬಿಟ್ಟರೆ ಜಗತ್ತು, ಬ್ರಹ್ಮ, ಆಕಾಶ ಎಂಬ ಶಬ್ದಗಳ ಅರ್ಥದಲ್ಲಿ ವ್ಯತ್ಯಾಸವು ಇನ್ನೆಲ್ಲಿಯೂ ಇಲ್ಲ. ಆಕಾಶದಲ್ಲಿ ಬೀಳುವ ಸೂರ್ಯನ ಬಿಸಿಲಿನಂತೆ ಈ ಜಗತ್ತು ಬಲ್ಲವರಿಗೆ ಚೇತ್ಯವಲ್ಲದ ಚಿನ್ಮಾತ್ರವಾಗಿಯೇ ತೋರುವುದು. ನಿಜವಾದ ಮೇಘಕ್ಕೂ ಸಂಕಲ್ಪ ಮೇಘಕ್ಕೂ ಇರುವ ವ್ಯತ್ಯಾಸದಂತೆ ಇವುಗಳ ವ್ಯತ್ಯಾಸವು ಸೂಕ್ಷ್ಮವು. ಜಾಗೃತ್ತಿನಲ್ಲಿ ಕಾಣುವ ಪಟ್ಟಣಕ್ಕೂ ಸ್ವಪ್ನದ ಪಟ್ಟಣಕ್ಕೂ ಎಷ್ಟು ವ್ಯತ್ಯಾಸವೋ ಈ ಜಗತ್ತಿಗೂ ಸಂಕಲ್ಪದಲ್ಲಿ ಆಗಿರುವ ಜಗತ್ತಿಗೂ ಅಷ್ಟೇ ವ್ಯತ್ಯಾಸ. ಅದರಿಂದ ದೃಶ್ಯವಲ್ಲದ ಚಿತ್ತಿನ ರೂಪವಾದ ಜಗತ್ತು ವ್ಯೋಮದಂತೆಯೇ ಶೂನ್ಯವು. ವ್ಯೋಮ, ಜಗತ್ತು ಈ ಎರಡೂ ಶಬ್ದಗಳ ಅರ್ಥವು ಶೂನ್ಯವೆಂದೇ. ಇವೆರಡೂ ಪರ್ಯಾಯ ಶಬ್ದಗಳೇ, ಇವೆರಡೂ ಚಿನ್ಮಯಗಳೇ. ಅದರಿಂದ ಉತ್ಪನ್ನವಾದುದು ಯಾವುದೂ ಇಲ್ಲ. ನಾವು ಉತ್ಪನ್ನವಾಗಿದೆ ಎಂದುಕೊಂಡಿರುವ ಜಗತ್ತು ಮೊದಲಾದ ದೃಶ್ಯಗಳು ಎಲ್ಲವೂ ಅನಾಖ್ಯವೂ ಅನಭಿವ್ಯಕ್ತವೂ ಆಗಿ ಇರುವಂತೆಯೇ ಇರುವುದು. ಹೀಗೆ ಜಗತ್ತು ಮಹಾಕಾಶದಲ್ಲಿ ಚಿದಾಕಾಶವಿರುವಂತೆ ಪ್ರತ್ಯೇಕವಾದ ಆಧಾರವಿಲ್ಲದೆ ಇರುವುದು. ಆ ಚಿದಾಕಾಶದ ಒಂದು ಅಣುವಿನಷ್ಟು ಇದ್ದು ಇದಿಷ್ಟು ಎಂದು ಹೇಳುವುದಕ್ಕೂ ಸಾಧ್ಯವಿಲ್ಲದಿರುವುದು. ಅದರಿಂದ ಇದೆಯೆಂಬುದು ಏನೇನು ಉಂಟೋ ಅದೆಲ್ಲವೂ ಆಕಾಶ ರೂಪವೇ, ಶೂನ್ಯವೇ, ಪಿಂಡಗ್ರಹ ವಿವರ್ಜಿತವೇ. ಆಕಾಶದಲ್ಲಿ ಆಕಾಶಮಯವಾದ ಚಿತ್ರವಾಗಿ ಈ ಜಗತ್ತು ಸಂಕಲ್ಪಪುರದಂತೆ ಇರುವುದು. ಈ ಸಂದರ್ಭದಲ್ಲಿ ಶ್ರವಣಭೂಷಣವಾದ ಮಂಡಪಾಖ್ಯಾನವನ್ನು ಕೇಳು. ನಿನ್ನ ಮನಸ್ಸಿನಲ್ಲಿ ನಾನು ಹೇಳಿದ ಎಲ್ಲವೂ ಚಿನ್ಮಯವೇ ಎಂಬ ಅರ್ಥವು ನಿಸ್ಸಂದೇಹವಾಗಿ ದೃಢವಾಗಿ ನಿಲ್ಲುವುದು. ಈಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಬ್ರಹ್ಮನೇ, ನನಗೆ ಸತ್ಜ್ಞಾನವು ವೃದ್ಧಿಯಾಗಲಿ. ಈ ಮಂಡಪಾಖ್ಯಾನವನ್ನೆಲ್ಲ ಮೊದಲು ಸಮಾಸವಾಗಿ ಹೇಳು. ವಸಿಷ್ಠರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಪದ್ಮನೆಂಬ ಅರಸಿದ್ದನು. ಆತನು ಕುಲವೆಂಬ ಸರಸ್ಸಿಗೆ ಪದ್ಮನಾಗಿ, ಯಶೋವಂತನಾಗಿ, ಶ್ರೀಮಂತನಾಗಿ, ವಿವೇಕವಂತನಾಗಿ, ಬಹುಪುತ್ರನಾಗಿ ಇದ್ದನು. ವರ್ಣಾಶ್ರಮಾದಿ ಮರ್ಯಾದೆಯನ್ನು ಕಾಪಾಡುವುದರಲ್ಲಿ ಸಾಗರನಂತೆಯೂ, ಶತ್ರುಗಳೆಂಬ ಕತ್ತಲನ್ನು ಹಾರಿಸುವುದರಲ್ಲಿ ಸೂರ್ಯನಾಗಿಯೂ, ಕಾಂತೆಯರೆಂಬ ಕುಮುದಿನಿಯರಿಗೆ ಚಂದ್ರನಾಗಿಯೂ, ಪಾಪಗಳೆಂಬ ತೃಣರಾಶಿಗೆ ಅಗ್ನಿಯಾಗಿಯೂ ಇದ್ದನು. ವಿಬುಧ ಗಣಕ್ಕೆ ಮೇರುವಿನಂತೆ ಆಶ್ರಯನಾಗಿ, ಜಗತ್ತೆಂಬ ಸಮುದ್ರಕ್ಕೆ ಯಶಸ್ಸೆಂಬ ಚಂದ್ರನಾಗಿ, ಸದ್ಗುಣಗಳೆಂಬ ಹಂಸಗಳಿಗೆ ಸರಸ್ಸಾಗಿ, ಸತ್ಪುರುಷರೆಂಬ ಕಮಲಗಳಿಗೆ ಭಾಸ್ಕರನಾಗಿದ್ದನು. ಸಂಗ್ರಾಮವೆಂಬ ಬಳ್ಳಿಗಳಿಗೆ ಬಿರುಗಾಳಿಗಾಗಿ, ಮನಸ್ಸೆಂಬ ಮದಿಸಿದ ಆನೆಗೆ ಸಿಂಹವಾಗಿ, ಸಮಸ್ತ ವಿದ್ಯಾವಲ್ಲಭನಾಗಿ, ಆಶ್ಚರ್ಯಕರವಾದ ಸದ್ಗುಣಗಳಿಗೆಲ್ಲ ಸ್ಥಾನನಾಗಿದ್ದನು. ದೈತ್ಯರೆಂಬ ಸಾಗರವನ್ನು ಮಥಿಸುವ ಮಂದರವಾಗಿ, ವಿಲಾಸದಲ್ಲಿ ವಸಂತನಾಗಿ, ಸೌಭಾಗ್ಯದಲ್ಲಿ ಮನ್ಮಥನಾಗಿ, ಲೀಲೆಯೆಂಬ ಲತೆಯನ್ನು ಕುಣಿಸುವ ಮಂದ ಮಾರುತನಾಗಿ, ಸಾಹಸ ಉತ್ಸಾಹಗಳಲ್ಲಿ ಕೇಶವನಾಗಿ, ಸೌಜನ್ಯವೆಂಬ ಕುಮುದಕ್ಕೆ ಚಂದ್ರನಾಗಿ, ದುರ್ಲೀಲೆಗಳೆಂಬ ಬಳ್ಳಿಗಳಿಗೆ ಕಾಡು ಕಿಚ್ಚಾಗಿ ಇದ್ದನು. ಒಟ್ಟಿನಲ್ಲಿ ಎಲ್ಲ ರೀತಿಯ ಸದ್ಗುಣಗಳನ್ನು ಹೊಂದಿರುವಂತಹ ರಾಜನಾಗಿದ್ದನು ಆತ. ಆತನಿಗೆ ಸೌಭಾಗ್ಯವತಿಯಾದ ಲೀಲೆ ಎಂಬ ವಿಲಾಸಿನಿಯೊಬ್ಬಳು ಭಾರ್ಯೆಯು. ಭೂಮಿಯಲ್ಲಿ ಅವತರಿಸಿದ ಲಕ್ಷ್ಮಿಯೋ ಎಂಬಂತೆ ಆಕೆಯು ಸರ್ವಸೌಭಾಗ್ಯ ಸಂಪನ್ನೆಯಾಗಿದ್ದಳು. ಆ ಲೀಲೆಯು ಎಲ್ಲರನ್ನೂ ಸರಿಹೋಗಿಸಿಕೊಂಡು ಹೋಗುವ ಸರಳ ಸ್ವಭಾವದವಳು. ಯಾವಾಗಲೂ ಮಧುರ ಭಾಷಿಣಿಯು, ಆನಂದವಾಗಿ ಗಂಭೀರವಾಗಿ ನಡೆಯುವವಳು. ಅವಳು ನಕ್ಕರೆ ಎರಡನೆಯ ಚಂದ್ರನ ಉದಯವಾದಂತಿರುವುದು. ಮುಂಗುರುಳುಗಳಿಂದ ಮುದ್ದಾದ ಮುಖಕಮಲವುಳ್ಳಾಕೆಯು, ಶುಭ್ರವಾದ ದೇಹವುಳ್ಳವಳು. ಕರ್ಣಿಕಾ ಗೌರಿಯಾಗಿ ಕಮಲದ ಬಳ್ಳಿ ಏನಾದರೂ ಓಡಾಡುತ್ತಿದೆಯೋ ಎಂಬಂತೆ ಇರುವಳು. ಲತೆಗಳಂತೆ ಬಳಕುತ್ತಾ ಮೊಲ್ಲೆಯ ಜೊಂಪೆಯಂತೆ ಮೆರೆಯುವ ರಸಿಕಳವಳು. ಅವಳಿಗೆ
ಕೈಗಳು ಹವಳದಂತೆ, ಮೈಯು ಹೂವುಗಳಂತೆ ಇದ್ದು ಅವಳು ವಸಂತ ಲಕ್ಷ್ಮಿಯಂತಿದ್ದಳು. ಆಕೆಯ ಗೌರವರ್ಣದ ಪುಣ್ಯ ದೇಹವನ್ನು ಮುಟ್ಟಿದರೆ ಆನಂದವಾಗುವುದು. ಹಂಸಗಳಂತೆ ವಿಲಾಸವಾಡುವ ಆಕೆಯು ಗಂಗೆಯೇ ಭೂಮಿಗಿಳಿದು ಬಂದಳೋ ಎಂಬಂತಿದ್ದಳು. ಸಕಲಾನಂದದಾಯಿನಿಯಾಗಿ ಭೂತಲ ಮನ್ಮಥನೇ ಆಗಿದ್ದ ಪದ್ಮರಾಜನ ಸೇವೆಯನ್ನು ಸತತವೂ ಮಾಡಬೇಕೆಂದು ಬಂದ ಎರಡನೆಯ ರತಿಯೋ ಎಂಬಂತಿದ್ದಳು. ಅವನಿಗೆ ದುಃಖವಾದರೆ ತಾನು ದುಃಖ ಪಡುವಳು, ಅವನಿಗೆ ಸಂತೋಷವಾದರೆ ತಾನು ಸಂತೋಷ ಪಡುವಳು. ಅವನು ವ್ಯಸನ ಪಟ್ಟರೆ ತಾನು ವ್ಯಸನ ಪಡುವಳು, ಅವನು ಕೋಪಗೊಂಡರೆ ಹೆದರುವಳು. ಅಂತೂ ಆಕೆಯು ಆತನ ಪ್ರತಿಬಿಂಬವೆಂಬಂತೆ ಇದ್ದಳು. ಇಂತೆದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಮಂಡಪೋಪಾಖ್ಯಾನದಲ್ಲಿ ರಾಜವರ್ಣನೆ ಎಂಬ 15ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.